ಹೆಲೋ ಬ್ಯೂಟಿಫುಲ್ ಸೋಲ್ಸ್. ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏಂಜಲ್ ನಂಬರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಿದೆ ಅಂತ ನೋಡೋಣ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆಗ್ಬೋದು, ಆಗದೇನೂ ಇರಬಹುದು. ಸೊ ಕೊನೆಯವರೆಗೂ ನೋಡಿ. ಸೊ ನಾವು ಎಲ್ಲ ಕಾರ್ಡ್ನ ಓಪನ್ ಮಾಡೋಣ. ಕೀಪ್ ಯೋರ್ ಡ್ರೀಮ್ 15513737 ಕಂಫರ್ಟ್ ಝೋನ್ಸ್ ತೋರಿಸ್ತಾ ಇದೆ. ಆಮೇಲೆ ರಿಲೇಷನ್ಶಿಪ್ಸಲ್ಲಿ ಏನು ಕಮಿಟ್ಮೆಂಟ್ ಮಾಡಬೇಕು ಅನ್ನೋದು, ನ್ಯೂ ಬಿಗಿನಿಂಗ್, ನೈಸ್, ಟೇಕ್ ಆ್ಯಕ್ಷನ್. ಸೊ ಇದರಲ್ಲಿ ಲೈಕ್ ಓವರ್ ಆಲ್ ರೀಡಿಂಗ್ನ ನಾನು ಮಾಡ್ತಾಯಿದ್ದೀನಿ. ಸೊ ಏನಂತ ಹೇಳಿದರೆ, ಇದರಲ್ಲಿ ಮೇಯ್ನು ಏನಂತ ಹೇಳಿದರೆ, ಫಸ್ಟು ದೇರ್ ಇಸ್ ಅ ನ್ಯೂ ಬಿಗಿನಿಂಗ್ ಅನ್ನೋದನ್ನ ಆ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ವರ್ಕ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಲೈಫಲ್ಲಿ ಹೊಸ ಮನೆ, ಏನು ಬೇಕಾದ್ರೂ ಆಗಿರ್ಬೋದು, ಹೌಸ್ ವಾರ್ಮಿಂಗ್, ಎಲ್ಲ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋ ಕಾಣಿಸ್ತಿದೆ. ಆ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಆಮೇಲೆ ನೀವು ಈ ನ್ಯೂ ಬಿಗಿನಿಂಗ್ನ ನಿಮ್ಮ ಲೈಫಲ್ಲಿ ತರಬೇಕು ಅಂತ ನೀವು ಹೋಪ್ನ ಕಳ್ಕೊಬಾರ್ದು ಯಾವತ್ತು. ಸೊ ಒಂದು ನಿಮ್ಮ ಮನಸ್ಸಲ್ಲಿ ಹೋಪ್ ಇರುತ್ತಲ್ವ, ಅದನ್ನು ಇಟ್ಕೊಂಡು ನೀವು ಏನು ಮಾಡ್ತಿದ್ದೀರ ಅದನ್ನು ಫುಲ್ ಹಾನೆಸ್ಟಿಯಿಂದ ಮಾಡ್ತಾ ಹೋದರೆ ನ್ಯೂ ಬಿಗಿನಿಂಗ್ ಚಾನ್ಸಸ್ ಇದೆ ಅಂತ ತೋರಿಸ್ತಾ ಇದೆ. ಸೊ ಈ ನ್ಯೂ ಬಿಗಿನಿಂಗ್ ಆಗೋಕ್ಕೆ ಏನು ಬೇಕು? ಟೇಕ್ ಆ್ಯಕ್ಷನ್ನ ತೊಗೋಬೇಕು. ಏನು ಅಂತ ಹೇಳಿದ್ರೆ, ಇದು ಬೆಸ್ಟ್ ಟೈಮ್, ಅನ್ನೋದು ಬೆಸ್ಟ್ ಟೈಮ್, ಈಗ ಅನ್ನೋದು ಬೆಸ್ಟ್ ಟೈಮ್. ಸೊ ನೀವು ಏನಾದರೂ ನೆನೆಸ್ಕೊಂಡಿದ್ರೆ ಅದ್ರ ಬಗ್ಗೆ ಏನಾದರೂ ವರ್ಕ್ ಮಾಡಿ ಅನ್ನೋದನ್ನ ಏಂಜಲ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ನೀವು ಅಂದ್ಕೊಂಡಿರ್ಬೋದು, ಓಕೆ ನನ್ನ ಕೈಯಿಂದ ಅಷ್ಟೆಲ್ಲ ಅರ್ನ್ ಮಾಡೋಕ್ಕಾಗಲ್ಲಪ್ಪ, ನನ್ನ ಕೈಯಿಂದ ಬಿಸ್ನೆಸ್ ಆಗಲ್ಲಪ್ಪ. ಸೊ ಆ ಥರ ನೆಗೆಟಿವಿಟಿನೆಲ್ಲ ಸೈಡಿಗೆ ಇಟ್ಟು ನೀವಿವಾಗ ಹೊಸದಾಗಿ ಏನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರ ಅದ್ರ ಮೇಲೆ ಫೋಕಸ್ ಮಾಡಿ ಅನ್ನೋದನ್ನ ಏಂಜಲ್ ನಿಮಗೆ ತೋರಿಸ್ತಾ ಇದೆ. ಇನ್ನೂ ಹೇಳಬೇಕು ಅಂದರೆ, ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫ್ಯಾಮಿಲಿಗೆ ನಿಮ್ಮದು ಕಮ್ಯುನಿಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋ ಎನರ್ಜಿನ ತೋರಿಸ್ತಿದೆ. ಏನು ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಜೊತೆ ಲೈಕ್ ಒಂದು ಡಿಸ್ಟೆನ್ಸ್ನ ನೀವು ಮೇಂಟೈನ್ ಮಾಡ್ತಾ ಇದ್ದೀರ. ಸೊ ಅದರಿಂದ ಹೊರಗಡೆ ಬಂದುಬಿಟ್ಟು, ಅದು ಏನೇ ಈಗೋ ಇದ್ದರೂ ಈಗೋನ ಸೈಡಿಗೆ ಇಟ್ಟು, ನಿಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ಅಲ್ವಾ. ಸೊ ಫ್ಯಾಮಿಲಿನ ಮಾತಾಡಿಸಿ, ಅವ್ರು ಯಾರೇ ಆಗಿರಲಿ, ಆ ರಿಲೇಷನ್ಶಿಪ್ ಏನೇ ಆಗಿರ್ಬೋದು, ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್, ಕಸಿನ್ಸ್, ಪೇರೆಂಟ್ಸ್, ಹಸ್ಬೆಂಡ್ ಆ್ಯಂಡ್ ವೈಫ್, ಯಾರಾದರೂ ಆಗಿರ್ಬೋದು, ಈಗೋನ ಸೈಡಿಗೆ ಇಟ್ಟು ನೀವು ಸ್ಟೆಪ್ ತೊಗೊಳ್ಳಿ ಅನ್ನೋದನ್ನ ತೋರಿಸ್ತಾ ಇದೆ. ಆಮೇಲೆ ಕಂಫರ್ಟ್ ಝೋನ್ಸ್. ಸೊ ಈ ನ್ಯೂ ಬಿಗಿನಿಂಗಿಗೆ ಕಂಫರ್ಟ್ ಝೋನ್ ಇದೆ ಅಲ್ವಾ. ಸೊ ನೀವು ಅಲ್ಲೇ ಲಿಮಿಟ್ ಮಾಡ್ತಾ ಇದ್ದೀರಾ ನಿಮ್ಮನ್ನು ಅನ್ನೋದನ್ನ ಇದು ತೋರಿಸ್ತಿದೆ. ಓಕೆ, ನಾನು ಸೇಫ್ ಆಗಿದ್ದೀನಿ, ಓಕೆ ನಿಮಗಿಷ್ಟು ಬರ್ತಾ ಇದೆ, ಇಟ್ಸ್ ಫೈನ್, ಹೇಗೋ ಜೀವನ ನಡೆದುಕೊಂಡು ಹೋಗ್ತಾ ಇದೆ. ಅಲ್ಲ, ನಿಮ್ಮ ಪೊಟೆನ್ಷಿಯಲ್ ನಿಮಗೆ ಗೊತ್ತಿಲ್ಲ, ಅದನ್ನು ತೋರಿಸ್ಕೊಡ್ತಾ ಇದೆ ಏಂಜಲ್. ಓಕೆ, ನಿನ್ನ ಪೊಟೆನ್ಷಿಯಲ್ ಇದಲ್ಲ, ನಿನ್ನ ಡ್ರೀಮ್, ಕೀಪ್ ಯುವರ್ ಡ್ರೀಮ್ ಬಿಗ್. ಆ ಡ್ರೀಮ್ನ ದೊಡ್ಡದಾಗಿ ತೊಗೊಂಡು ಹೋಗು, ನಿನ್ನ ಕೈಯಲ್ಲಿ ಆಗುತ್ತೆ ಅನ್ನೋದನ್ನ ಏಂಜಲ್ ನಿಮಗೆ ಹೇಳ್ತಾ ಇದೆ. ಸೊ ಈ ನ್ಯೂ ಬಿಗಿನಿಂಗಿಗೆ ಏನು ಬೇಕೋ ಅದೇ ಕಾರ್ಡ್ ಬಂದಿದೆ ನೋಡಿ. ಏಂಜಲ್ಸ್ ನಿಮಗೆ ಹೇಳ್ತಾ ಇದೆ, ರಿಲೇಷನ್ಶಿಪ್, ಇವಾಗ ನೀವೇನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ರಿಲೇಷನ್ಶಿಪ್ ತೊಗೋಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಹೊಸದಾಗೇನೋ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ. ಸೊ ಅಲ್ಲೇ ಸ್ಟಕ್ ಆಗಿದ್ದೀರಾ. ಓಕೆ, ನನ್ನ ಪರ್ಸ್ನಲ್ ಲೈಫ್ ಚೆನ್ನಾಗಿಲ್ಲ, ಹಾಗೆ. ಸೊ ಅದನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ, ನಿಮ್ಮ ಡ್ರೀಮ್ನ ಹೈಯಾಗಿ ಇಟ್ಕೊಳ್ಳಿ, ಆ್ಯಕ್ಷನ್ ತೊಗೊಳ್ಳಿ, ಅದರಿಂದ ಹೊಸ ಬಿಗಿನಿಂಗ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟಾಗಿ ಏಂಜಲ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಸೊ ಅದನ್ನು ನಂಬಿ, ಡಿವೈನ್ ಎನರ್ಜಿನ ಟ್ರಸ್ಟ್ ಮಾಡಿ. ನಿಮಗೆ ಹೇಗೆ ಹೇಳೋದು, ಸಮ್ಟೈಮ್ಸ್ ನಿಮಗೆ ಕಾಣಿಸುತ್ತಲ್ವ ಏಂಜಲ್ ನಂಬರ್ಸ್. ಸಮ್ಟೈಮ್ಸ್ ನೀವು ಹಿಂಗೆ ನೋಡ್ತಿರುವಾಗ ವಾಚಲ್ಲಾಗಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗುವಾಗ ಏಂಜಲ್ ನಂಬರ್ಸ್ ಕಾಣಿಸುತ್ತಲ್ವ. ಸೊ ಅವಾಗ ಪ್ರೇ ಮಾಡಿ. ಇವಾಗ ನಾವು ಕಂಪ್ಲೀಟಾಗಿ ಪ್ರೇ ಮಾಡಿದರೆ ಹೇಗೆ ಅಂದರೆ, ನೀನು ಏನು ತೋರಿಸ್ಕೊಡ್ತಿದ್ಯಾ ಅದನ್ನು ನನಗೆ ಅರ್ಥ ಆಗೋಗಿ ತೋರಿಸ್ಕೊಡು ಅನ್ನೋ ಥರ ಪ್ರೇ ಮಾಡಿ. ಆ ನಂಬರ್ ಕಾಣುವಾಗಲೇ ಪ್ರೇ ಮಾಡಿ. ಕಂಪ್ಲೀಟಾಗಿ ನಿಮಗೆ ಒಂದು ಹಿಂಟ್ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮ ಕೆಲಸ ಏನು? ಕಂಫರ್ಟ್ ಝೋನಿಂದ ಹೊರಗಡೆ ಬರೋದು, ನಿಮ್ಮ ರಿಲೇಷನ್ಶಿಪ್ ಇಶ್ಯೂಸ್ ಅದು ಯಾವುದೇ ಆಗಿರಲಿ ಅದನ್ನೆಲ್ಲ ಕಂಪ್ಲೀಟ್ ತೆಗೆದು ಈ ಫ್ಯಾಮಿಲಿ ಅನ್ನೋದನ್ನ ಬ್ಯಾಲೆನ್ಸ್. ಸೊ ಅದನ್ನ ಫೋಕಸ್ ಮಾಡೋದು, ನಿಮ್ಮ ನ್ಯೂ ಜರ್ನಿನ ಮುಂದೆ ತೊಗೊಂಡೋಗೋದು. ಸೊ ಇದು ಈ ಮೆಸೇಜ್ನೇ ಏಂಜಲ್ಸ್ ನಿಮಗೆ ಕೊಡ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.
ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.